ಸರ್, ಇದು ಜುಂಜಪ್ಪಗೆ 1 ಕೋಟಿ ಅನುದಾನ ನಿಮ್ಮ ಒಂದು ಶಾಸಕರಾಗಿದ್ದಾಗ ಬಿಡುಗಡೆ ಆಗಿತ್ತು. ಅದು ಈಗ 50 ಲ್ಯಾಕ್ಸ್ ಡಿವೈಡ್ ಮಾಡಿದ್ರಂತೆ. ಅದ್ರ ಬಗ್ಗೆ ನಿಮ್ಮ ಈ ಒಂದು 1 ಕೋಟಿ ಅನುದಾನ ಏನು ಜುಂಜಪ್ಪನ ಗುಡ್ಡೆಗೆ ಅಭಿವೃದ್ಧಿಗೆ ಸರ್ಕಾರದ ವತಿಯಿಂದನ 2023ರಲ್ಲಿ ನೀಡಲಾಗಿತ್ತು. ಹಿಂದಿನ ವರ್ತಮಾನಗಳ ಬಗ್ಗೆ ತಾವೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಎಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ನಾನು ಉಪಚುನಾವಣಾ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ಒಂದು ಶಿಲಾ ಕ್ಷೇತ್ರಕ್ಕೆ ಪ್ರಚಾರಕ್ಕಂತ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾಡುಗೊಲ್ಲ ಸಮುದಾಯದ ಅನೇಕ ಮುಖಂಡರು ಜೊತೆಯಲ್ಲಿ ಜಾತ್ಯತೀತವಾಗಿ ದೇವರಿಗೆ ಜುಂಜಪ್ಪನಿಗೆ ನಡ್ಕೊಳ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸೇರಿ ಜುಂಜಪ್ಪನ ಗುಡ್ಡೆ ಒಂದು ಪವಿತ್ರವಾದಂಥ ಸ್ಥಳ. ಜುಂಜಪ್ಪ ಕಾಡುಗೊಲ್ಲರ ಒಬ್ಬ ಆರಾಧ್ಯ ದೈವ, ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಜುಂಜಪ್ಪ ರಚನೆ ಮಾಡಿರ್ತಕ್ಕಂಥ ಸಾಹಿತಿಗಳು, ಕವನಗಳು, ಜನಪದ ಸಾಹಿತ್ಯ ಇರ್ಬೋದು ಅಥವಾ ಭಕ್ತಿಪೂರ್ವಕ ಬಂದಿರತಕ್ಕಂಥ ಕವನಗಳಿರ್ಬೋದು, ಅವೆಲ್ಲವೂ ಕೂಡ ಹೋಲಿಕೆ ಮಾಡಿದರೆ ಏನು ಸಂತ ಸುಶೀಲ ಶರೀಫ್ ಇರ್ಬೋದು ಅಥವಾ ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ಆ ಒಂದು ಹಂತದಲ್ಲೇ ಆ ಒಂದು ಮಾರ್ಗದಲ್ಲೇ ಜುಂಜಪ್ಪನವರು ಹಲವಾರು ಸಾಹಿತಿಗಳ ಕೊಡುಗೆಯನ್ನು ಈ ಒಂದು ಸಾಂಸ್ಕೃತಿಕ ಪರಂಪರೆಗೆ ನೀಡಿರ್ತಕ್ಕಂಥದ್ದು. ಜೊತೆಯಲ್ಲಿ ನಾವೆಲ್ಲರ ಒಂದು ಆರಾಧ್ಯತೆ ಈ ಒಂದು ಗುಡ್ಡೆಯ ಒಂದು ಅಭಿವೃದ್ಧಿಗೆ 1 ಲಕ್ಷ ನೀಡ್ತೀನಿ ಅಂತಕ್ಕಂಥ ಭರವಸೆ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಕೊಟ್ಟೋಗಿದ್ರು. ಅವರು ಎಲ್ಲರಿಗೂ ಕೂಡ ತಿಳ್ಕೊಬೇಕಾಗಿರ್ತದೆ. ನಮ್ಮ ಸ್ನೇಹಿತರು ಅನೇಕ ಜನ ಇದ್ದಾರೆ. ಇವತ್ತು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸ್ಬೇಕಾದ್ರೆ ಅವರು ಕಟ್ಟಕಡೆಯ ಆದೇಶ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ನೀಡಿದ್ದು ಜುಂಜಪ್ಪನ ಗುಡ್ಡೆಗೆ 1 ಕೋಟಿ ರೂಪಾಯಿ ಅನುದಾನ ಅಭಿವೃದ್ಧಿಗೆ ನೀಡಬೇಕು ಅಂತಕ್ಕಂತಹದ್ದು ಒಂದು ಪತ್ರವನ್ನು ಏನು ಕಂದಾಯ ಇಲಾಖೆ ತದನಂತರ ಫೈನಾನ್ಸ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಎಲ್ಲ ಇಲಾಖೆಗಳು ಕೂಡ ಕಳಿಸ್ಕೊಟ್ರು. ಮುಂದುವರಿದು ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೆಲವಾರು ಅಡೆತಡೆಗಳು ಬಂದವು. ಯಾಕಂತ ಹೇಳಿದರೆ ಕ್ಷೇತ್ರದ ಒಂದು ಏನು ಆಧ್ಯಾತ್ಮಿಕ ಕೇಂದ್ರಗಳಿದ್ದಾವೆ, ದೇವಸ್ಥಾನಗಳಿರ್ಬೋದು, ಮಠಗಳಿರ್ಬೋದು, ಇವೆಲ್ಲರ ಒಂದು ಅಭಿವೃದ್ಧಿಗೋಸ್ಕರ ಈಗಾಗಲೇ ಆ ಒಂದು ಸಂದರ್ಭದಲ್ಲಿ ಆಗಲೇ 3 ಕೋಟಿ ರೂಪಾಯಿ ಸರ್ಕಾರ ನೀಡಿತ್ತು. ಮತ್ತೆ ಪ್ರತ್ಯೇಕವಾಗಿ 1 ಕೋಟಿ ರೂಪಾಯಿ ಹೇಗೆ ನೀಡುವುದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಎಲ್ಲರದ್ದಾಗಿತ್ತು, ಅಧಿಕಾರಿಗಳದ್ದು. ಆದರೆ ಭಾಳ ಒಂದು ಹೋರಾಟದ ನಂತರ ಬಸವರಾಜ ಬೊಮ್ಮಾಯಿ ಸಾಹೇಬರು ಅದನ್ನು ಮಂಜೂರು ಮಾಡಿ 2023ನೇ ಇಸ್ವಿ ಫೆಬ್ರವರಿ ತಿಂಗಳಂದು ಅದನ್ನು ಬಿಡುಗಡೆ ಮಾಡಿದರು. ಅದು DC ಕಚೇರಿಗೆ ಬಂದು ತದನಂತರ ತಹಶೀಲ್ದಾರ್ ಅವರ ಒಂದು ಅಕೌಂಟಲ್ಲಿ HDFC ಅಕೌಂಟ್ ಏನಿದೆ ಅದರಲ್ಲಿ ಜಮಾ ಆಯಿತು ಹಣ. ಈಗ ಅದು 1 ಕೋಟಿ ಒಂದು ಅಭಿವೃದ್ಧಿ ಜುಂಜಪ್ಪನ ಗುಡ್ಡೆಗೆ ಬಳಸಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಲಾಷೆ ಆಗಿತ್ತು. ಮತ್ತು ಆ ಪ್ರಯತ್ನ ಕೂಡ ಆ ನಿಟ್ಟಿನಲ್ಲೇ ಸಾಗಿರ್ತಕ್ಕಂಥದ್ದು. ಈಗ ಪ್ರಸ್ತುತ 50 ಲಕ್ಷ ಜುಂಜಪ್ಪನ ಗುಡ್ಡೆಗೆ, ನಾನು 50 ಲಕ್ಷ ಜುಂಜಪ್ಪನ ಗುಡಿಗೆ ಅದನ್ನು ವಿಭಜನೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಅಲ್ಲಿ 50 ಲಕ್ಷ ಇಲ್ಲಿ 50 ಲಕ್ಷ ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದ ಏನಿದೆ, ಅದನ್ನು ಮಾಡಬೇಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ. ಯಾಕೆಂದರೆ ಅದು ಉದ್ದೇಶ ಕೊಟ್ಟಿರ್ತಕ್ಕಂಥದ್ದು ಜುಂಜಪ್ಪನ ಗುಡ್ಡೆ ಅಭಿವೃದ್ಧಿಗೋಸ್ಕರ. ಈ ಜುಂಜಪ್ಪನ ಗುಡಿಗೆ ಕೂಡ ನನ್ನ ಶಾಸಕರ ಅನುದಾನದಿಂದ 5 ಲಕ್ಷ ರೂಪಾಯಿ ಪ್ರತ್ಯೇಕವಾಗಿ ಅದಕ್ಕೆ ನೀಡಿದ್ದೆ. ಆ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನು ಅಭಿವೃದ್ಧಿ ಆಗಬೇಕು, ಜುಂಜಪ್ಪನ ಗುಡ್ಡೆನೂ ಅಭಿವೃದ್ಧಿ ಆಗಬೇಕು. ಅದರಿಂದ ಈ ಕೊಟ್ಟಿರ್ತಕ್ಕಂಥ ಹಣ ತಾವು ಜುಂಜಪ್ಪನ ಗುಡ್ಡೆಗೆ ಅಭಿವೃದ್ಧಿಗೆ ಬಳಸ್ಕೊಳ್ಳಿ. ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ತಮ್ಮ ಅನುದಾನ ಏನಿದೆ, ಶಾಸಕರ ಅನುದಾನ ಅಥವಾ ಸರ್ಕಾರದ ವತಿಯಿಂದ ಅನುದಾನವನ್ನು ಪ್ರತ್ಯೇಕವಾಗಿ ಜುಂಜಪ್ಪನ ಗುಡಿಗೆ ಪ್ರತ್ಯೇಕವಾಗಿ ಇನ್ನೊಂದು 50 ಲಕ್ಷ ರೂಪಾಯಿ ಅನುದಾನಗಳನ್ನು ತಾವು ಮಂಜೂರು ಮಾಡಿಸ್ಕೊಂಡು ಅದನ್ನು ಕೂಡ ಪ್ರತ್ಯೇಕವಾಗಿ ಅಭಿವೃದ್ಧಿಗೊಳಿಸಿ, ಆದರೆ ಕೊಟ್ಟಿರ್ತಕ್ಕಂಥ ಹಣ ಈ ಸದ್ಬಳಕೆ ಜುಂಜಪ್ಪನ ಗುಡ್ಡೆ ಅಭಿವೃದ್ಧಿಗೆ ಮಾತ್ರ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕೆಂದರೆ ಭಾಳಷ್ಟು ಜನರ ಪ್ರಯತ್ನ ಇದೆ, ಇದರಲ್ಲಿ ಒಂದು ಅಭಿಲಾಷೆ ಇದೆ, ಪ್ರಯತ್ನ ಇದೆ. ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಕಟ್ಟಕಡೆಯ ಆದೇಶ, ಅದಕ್ಕೆ ಗೌರವ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ.